ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್. ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಡೊಮೈನ್ ಯಾವ ಥರ ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಹೋಸ್ಟಿಂಗರ್ ಕಂಪನಿಯಿಂದ ಹೋಸ್ಟಿಂಗ್ ಯಾವ ಥರ ಪರ್ಚೇಸ್ ಮಾಡಬೇಕು, ಹೋಸ್ಟಿಂಗರ್ ಕಂಪನಿ ಕಡೆಯವರು ಯಾವ ಥರ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅಂದರೆ, ಇದರಲ್ಲಿ ಶೇರ್ಡ್ ಹೋಸ್ಟಿಂಗ್ ಹಿಡಿದು ಕ್ಲೌಡ್ ಹೋಸ್ಟಿಂಗ್, VPS ಹೋಸ್ಟಿಂಗ್ ಎಲ್ಲವನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾರಾದರೂ ಸ್ಟೂಡೆಂಟ್ ಇದ್ದು ಮಿನಿಮಮ್ ಅಮೌಂಟ್ ಸ್ಪೆಂಡ್ ಮಾಡಿಬಿಟ್ಟು ಒಂದು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಿ ಒಂದು ಲೈವ್ ವೆಬ್ಸೈಟನ್ನು ರೆಡಿ ಮಾಡಬೇಕು ಅಂದರೂ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ನೀವು ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಿ ನಿಮ್ಮ ಒಂದು ಸರ್ವಿಸಸ್ ಅಥವಾ ನಿಮ್ಮ ಒಂದು ಬಿಸ್ನೆಸ್ಸನ್ನು ಆನ್ಲೈನ್ ತಂದು ತಮ್ಮ ವೆಬ್ಸೈಟನ್ನು ಲೈವ್ ಮಾಡಬೇಕು ಅಂದರೂ ಕೂಡ ಈ ಹೋಸ್ಟಿಂಗರ್ ಕಂಪನಿಯವರು ಒಂದು ಒಳ್ಳೆಯ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ನೀವು ಬ್ಲೈಂಡ್ಲಿ ಇವರಿಗೆ ಟ್ರಸ್ಟ್ ಮಾಡ್ಬೋದು. ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಬ್ಯಾಕಪ್ಸನ್ನು ಕೊಡ್ತಾರೆ ಮತ್ತು ಯಾವುದೇ ಥರ ಮಲಿಸಿಯಸ್ ಅಟ್ಯಾಕ್ಗಳನ್ನ ಇವರು ಪ್ರಿವೆಂಟ್ ಮಾಡ್ತಾರೆ. ಮತ್ತು ಎಲ್ಲ ಪೆನಲ್ಗಳಿಗಿಂತ ಈ ಹೋಸ್ಟಿಂಗರ್ ಪೆನಲ್ ಯೂನಿಕ್ ಆಗಿದೆ. ಸೊ ಈಸಿಲಿ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಬಹಳಷ್ಟು ಕಡಿಮೆ ಇರುತ್ತೆ. ಸೊ ನಮ್ಮ ಒಂದು ಸಜೆಷನ್, ನೀವೇನಾದರೂ ಸಿ ಪೆನಲ್ಗೆ ಹೋದರೆ ಕಾಮನ್ ಇರ್ತಕ್ಕಂಥ ಒಂದು ಸಿ ಪೆನಲ್ಗಳಿಗೆ ನೀವು ಅಟ್ಯಾಕ್ ಜಾಸ್ತಿ ಇರ್ಬೋದು. H ಪೆನಲಲ್ಲಿ ಒಂದು ಅಟ್ಯಾಕ್ಸ್ ಕಡಿಮೆ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಹೋಸ್ಟಿಂಗ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಈಸಿಲಿ ಈ ಹೋಸ್ಟಿಂಗರ್ ಕಂಪನಿಯಿಂದ ಪರ್ಚೇಸ್ ಮಾಡಿ. ಸೊ ಪರ್ಚೇಸ್ ಮಾಡಲಿಕ್ಕೆ ನೀವು ಒಂದು ಕ್ಲೌಡ್ ಪ್ಲಾನನ್ನು ಪರ್ಚೇಸ್ ಮಾಡಬೇಕು ಅಂದರೆ ಕ್ಲೌಡ್ ಪ್ಲಾನ್ ಕೂಡ ಪರ್ಚೇಸ್ ಮಾಡ್ಬೋದು. ಅದು ನೀವು ಯಾವ ಥರ ಪರ್ಚೇಸ್ ಮಾಡ್ತೀರಿ, 12 months ಆರ್ 1 month ಆರ್ 1 year ಇರ್ಬೋದು, ಅಥವಾ 4 years ಅಟ್ ಎ ಟೈಮ್ ತೊಗೊಂಡ್ರೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಇರುತ್ತೆ. ಸೊ ಅದೇ ರೀತಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವೇನಾದರೂ ನಮ್ಮ ಲಿಂಕಿಂದ ಪರ್ಚೇಸ್ ಮಾಡಿದರೆ 20% ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಆ ಲಿಂಕಿಂದ ಹೋಗಿ ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಬೋದು. ಕ್ಲೌಡ್ ಹೋಸ್ಟಿಂಗ್ ಪರ್ಚೇಸ್ ಮಾಡಿದರೆ ಅದ್ರ ಜೊತೆಗೆ ನಿಮಗೆ ಒಂದು ಡೊಮೈನ್ ಫ್ರೀಯಾಗಿ ಸಿಗುತ್ತೆ. ನೀವು ಯಾವುದೇ ಒಂದು ಡೊಮೈನ್ನ ನೀವು ಓನಾಗಿ ಪರ್ಚೇಸ್ ಮಾಡ್ಬೋದು. ಅದು ಫ್ರೀಯಾಗಿ ಹೋಸ್ಟಿಂಗರ್ ಕಂಪನಿಯವರು ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಹೊಸದಾಗಿ ಯಾರಾದರೂ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಸೈನಪ್ ಆಗಬೇಕಾಗತ್ತೆ. ಬೇಸಿಕ್ ಡೀಟೇಲ್ಸನ್ನು ಕೊಡಬೇಕು. ಇಲ್ಲ ಅಂದರೆ ನೀವು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಅಂದರೆ ಗೂಗಲ್ ಲಾಗಿನ್ ಇರ್ಬೋದು, ಫೇಸ್ಬುಕ್ ಲಾಗಿನ್ ಇರ್ಬೋದು, ಅದು ಯೂಸ್ ಮಾಡಿಕೊಂಡು ನೀವು ಒಂದು ಸೈನಪ್ಪನ್ನು ಮಾಡ್ಬೋದಾಗಿದೆ. ನೀವು ಪರ್ಚೇಸ್ ಮಾಡುವಾಗ ನಿಮಗೆ ಬಿಲ್ಲಿಂಗ್ ಅಡ್ರೆಸ್ ಕೇಳುತ್ತೆ. ಈ ಬಿಲ್ಲಿಂಗ್ ಅಡ್ರೆಸ್ಸಲ್ಲಿ ನಿಮ್ಮ ಪ್ರೊಫೈಲ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಇರ್ತಕ್ಕಂಥ ಅಕ್ಯುರೇಟ್ ಒಂದು ಡೇಟಾವನ್ನು ಇಲ್ಲಿ ಎಂಟ್ರಿ ಮಾಡಿ. ಬಿಲ್ಲಿಂಗ್ ಅಡ್ರೆಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಪೇಮೆಂಟ್ ಮೆಥಡ್. ಪೇಮೆಂಟ್ ಮೆಥಡಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಇರ್ಬೋದು, UPI ಇರ್ಬೋದು, ಪೇಪಾಲ್ ಇರ್ಬೋದು, ಯಾವುದೇ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ಬೋದಾಗಿದೆ. ಜಸ್ಟ್ ನಾನು ಪ್ರೆಸೆಂಟ್ಲಿ UPI ID ಅಂತ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನಿಮ್ಮ ಒಂದು ಯಾವುದು UPI ID ಇರುತ್ತೆ, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, Paytm ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಡಿ. ಸೊ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಪೇಮೆಂಟ್ ಗೇಟ್ವೇಗೆ ರಿಡಕ್ಷನ್ ಆಗುತ್ತೆ. ಸೊ ಇರೇಸರ್ ಪೇಗೆ ಬಂತು. ಸೊ ಇಲ್ಲಿ ನೀವು ಒಂದು ಪೇಮೆಂಟ್ ಮಾಡ್ತಕ್ಕಂಥದ್ದು ಲೈಕ್ ನೀವು ನಿಮ್ಮ ಒಂದು ಸ್ಕ್ಯಾನರ್ ಇರ್ತಕ್ಕಂಥ ಸ್ಕ್ಯಾನರಿಂದ ಮಾಡಿ, ಅಥವಾ ಆಟೋಮೆಟಿಕಲಿ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಆಟೋಮೆಟಿಕಲಿ ಒಂದು ನೋಟಿಫಿಕೇಷನ್ ಬರುತ್ತೆ ಪೇ ಮಾಡಲಿಕ್ಕೆ. ಅದು ಪೇಮೆಂಟ್ ಮಾಡಿದರೆ ನಿಮಗೆ ಒಂದು ಹೋಸ್ಟಿಂಗನ್ನು ಪರ್ಚೇಸ್ ಆಗಿಬಿಡುತ್ತೆ. ಪ್ರೆಸೆಂಟ್ಲಿ ನನ್ನ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಹೋಸ್ಟಿಂಗ್ ಇದೆ. ಅದಕ್ಕೆ ನಾನು ಈ ಒಂದು ಪೇಮೆಂಟ್ ಮೆಥಡನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಡೈರೆಕ್ಟ್ಲಿ ನನ್ನ ಒಂದು ಹೋಸ್ಟಿಂಗರ್ ಅಕೌಂಟ್ಗೆ ನಾನು ಲಾಗಿನ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಯಾವ ಥರ ಒಂದು ಪೆನಲ್ ಇರುತ್ತೆ, ಅಲ್ಲಿ ನಮ್ಮ ಒಂದು ವೆಬ್ಸೈಟ್ ಯಾವ ಥರ ಆ್ಯಡ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಡೊಮೈನ್ನ GoDaddy ಅಕೌಂಟಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ಸೊ ನಾವು ಹೋಸ್ಟಿಂಗರಲ್ಲಿ ಪರ್ಚೇಸ್ ಮಾಡಿದ್ವಿ. ಆದರೆ 2 ಕನೆಕ್ಷನ್ ಆಗಿಲ್ಲ. ಆದ ಕಾರಣ ನಮಗೆ ವೆಬ್ಸೈಟ್ ಈ ಥರ ತೋರಿಸ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡೊಮೈನ್ ಮತ್ತು ಹೋಸ್ಟಿಂಗ್ ಯಾವ ಥರ ಕನೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.